ಮಲೆ ಮಹದೇಶ್ವರ ಬೆಟ್ಟದ ವನ್ಯಧಾಮದಲ್ಲಿ ದೈತ್ಯ ಹುಲಿಯನ್ನ ಕೊಂದಿದ್ದಂತಹ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಈಗ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಸದ್ಯ 5 ಪೈಕಿ 4ರನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಹಸುವಿನ ಮಾಲೀಕ ಅಂದರೆ ಯಾರ ಹಸುವನ್ನ ಈ ಹುಲಿ ಕೊಂದಿತ್ತೋ ಆ ಹಸುವಿನ ಮಾಲೀಕ ಚಂದು ಅಂತ ಆತ ತಲೆ ತಪ್ಪಿಸ್ಕೊಂಡಿದ್ದಾನೆ. ಆತನ ಹುಡುಕಾಟ ಕೂಡ ನಡೀತಾ ಇದೆ. ಸದ್ಯದಲ್ಲೇ ಆತನನ್ನು ಬಂಧಿಸ್ತೀವಿ ಅಂತಕ್ಕಂಥ ವಿಶ್ವಾಸ. ಜೊತೆಗೆ ಇದು ಪ್ರತೀಕಾರದ ಕೊಲೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಹಸುವನ್ನು ತಿಂತ ಹುಲಿ ಅಂತ ಕಾರಣಕ್ಕೋಸ್ಕರ ಹುಲಿಗೆ ವಿಷಪ್ರಾಶನ ಮಾಡಿಸಿ ಕೊಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಆ ಹುಲಿಯ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ನಾವೆಲ್ಲ ನೋಡಿದ್ದು ಕುಯ್ದಿರ್ತಕ್ಕಂಥ ಹುಲಿ, ಇದು ಅದಕ್ಕಿಂತ ಮುಂಚೆಯದ್ದು. ಸೊ ಏನಿವತ್ತಿನ ಡೆವಲಪ್ಮೆಂಟ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋಣ ಬನ್ನಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಹತ್ಯೆ ಪ್ರಕರಣ. ಪ್ರತೀಕಾರಕ್ಕೆ ನಡೀತು ದೈತ್ಯ ಹುಲಿಯ ಹತ್ಯೆ. 4 ಬಂಧನ, ಓರ್ವನಿಗಾಗಿ ಹುಡುಕಾಟ. ಹೌದು, ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಧಾಮದ ಪಚ್ಚೆದೊಡ್ಡಿಯಲ್ಲಿ ನಡೆದ ದೈತ್ಯ ಹುಲಿಯ ಹತ್ಯೆಯ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಅರಣ್ಯಾಧಿಕಾರಿಗಳು ಕಡೆಗೂ ಯಶಸ್ವಿಯಾಗಿದ್ದಾರೆ. 5 ಮೇಲೆ ಅನುಮಾನಗೊಂಡಿದ್ದ ಅರಣ್ಯಾಧಿಕಾರಿಗಳು ರಾತ್ರಿ ಇಡೀ ಆರೋಪಿಗಳಿಗೆ ಫುಲ್ ಡ್ರಿಲ್ ನಡೆಸಿದರು. ಈ ವೇಳೆ ಪ್ರತೀಕಾರಕ್ಕಾಗಿಯೇ ದೈತ್ಯ ಹುಲಿಯ ಹತ್ಯೆ ನಡೆದಿದೆ ಅನ್ನೋ ಸತ್ಯವನ್ನು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಪಚ್ಚೆದೊಡ್ಡಿಯ ಚಂದು ಎಂಬ ವ್ಯಕ್ತಿಯ ಹಸುವನ್ನು ಈ ದೈತ್ಯ ಹುಲಿ ತಿಂದಿತ್ತು. ಹೀಗಾಗಿ ಪ್ರತೀಕಾರಕ್ಕೆ ಇಳಿದಿದ್ದಾರೆ. ಪಚ್ಚೆದೊಡ್ಡಿ ಹಾಗೂ ಕಾಂಚಳ್ಳಿ ಗ್ರಾಮದ ಪಚ್ಚೆಮಲ್ಲು ಅಲಿಯಾಸ್ ಸಣ್ಣಮಲ್ಲು, ಗಣೇಶ್, ಗೋವಿಂದರಾಜು, ಶಂಭು ಹಾಗೂ ಚಂದು ಎಂಬುವರು ಜೊತೆಗೂಡಿ ಹುಲಿಗೆ ವಿಷಪ್ರಾಶನ ಮಾಡಿ ಹತ್ಯೆ ಮಾಡಿದ್ದಾರೆ. ಸದ್ಯ ಆರೋಪಿಗಳು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದು ಹಸುವಿನ ಮಾಲೀಕ ಚಂದು ತಲೆಮರೆಸಿಕೊಂಡಿದ್ದಾನೆ. ಸದ್ಯ ಆರೋಪಿಗಳಿಗೆ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿಯ ಹತ್ಯೆಯಾಗಿತ್ತು. ಇದೀಗ ಅರಣ್ಯ ಇಲಾಖೆ ಅದನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆತನ ಪತ್ತೆಗೂ ಕೂಡ ಇದೀಗ ಅರಣ್ಯ ಇಲಾಖೆ ಒಂದು ಬಲೆ ಬೀಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ 4 ಆರೋಪಿಗಳು ಕೂಡ ಒಂದೊಂದು ಸತ್ಯವನ್ನು ಬಾಯ್ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಇವರು ಅರಣ್ಯದೊಳಕ್ಕೆ ಪ್ರವೇಶ ಮಾಡಿದ್ದೇಗೆ, ಆ ಹುಲಿಗೆ ವಿಷಪ್ರಾಶನ ಮಾಡಿಸಿದ್ದೇಗೆ, ಮತ್ತು ಆ ಹುಲಿಯನ್ನು 3 ತುಂಡುಗಳಾಗಿ ಯಾಕೆ ಕತ್ತರಿಸಿದ್ರು ಅನ್ನೋ ವಿಚಾರಗಳನ್ನು ಕೂಡ ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈಗ ಆರೋಪಿಗಳನ್ನು ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು, ಅವರಿಗೆ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಿದೆ. ನಂತರ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಇದೀಗ ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನೋಡಬಹುದು. ಹುಲಿ ಮೃತದೇಹದ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯ. ಮೃತ ಹುಲಿಯನ್ನ ಡೆಸ್ಟ್ರಾಯ್ ಮಾಡಲು ಪ್ಲಾನ್. ಹೌದು, ಇಲ್ಲಿವರೆಗೂ ದೈತ್ಯ ಹುಲಿಯ ತುಂಡಾದ ಫೋಟೋ, ವಿಡಿಯೋಗಳಷ್ಟೇ ಸಿಕ್ಕಿತ್ತು. ಇದೀಗ ಪಬ್ಲಿಕ್ ಟಿವಿಗೆ ಹಳ್ಳದ ಬಳಿ ಸತ್ತು ಬಿದ್ದಿದ್ದ ಹುಲಿಯ ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಪ್ರೀ ಪ್ಲ್ಯಾನ್ ಮಾಡೇ ಈ ಹುಲಿಯನ್ನು ಹತ್ಯೆ ಮಾಡಲಾಗಿದೆ. ಕೊಡಲಿಯಿಂದ ಕೊಚ್ಚುವ ಮೊದಲು ವಿಷಪ್ರಾಶನ ಮಾಡಲಾಗಿದೆ. ಹುಲಿ ಸತ್ತಿದೆಯಾ ಬದುಕಿದೆಯಾ ಅನ್ನೋದನ್ನು ಕೂಡ ಈ ಗ್ಯಾಂಗ್ ಮೊದಲು ಕನ್ಫರ್ಮ್ ಮಾಡಿಕೊಂಡಿತ್ತು. ಬಳಿಕ ಹುಲಿಯನ್ನು 3 ತುಂಡುಗಳಾಗಿ ತುಂಡರಿಸಿ ಹುಲಿಯ ಮೃತದೇಹವನ್ನು ಡೆಸ್ಟ್ರಾಯ್ ಮಾಡಲು ಮುಂದಾಗಿದ್ದರು ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಇನ್ನು ಹುಲಿಯನ್ನು ಕೊಂದ ವಿಚಾರ ಆ ಸ್ಥಳದಲ್ಲಿ ಓಡಾಡಿದ ಕುರಿಗಾಹಿಗಳಿಗೂ ಕೂಡ ಗೊತ್ತಾಗಿತ್ತು. ಅವರನ್ನು ಕೂಡ ವಶಕ್ಕೆ ಪಡೆದು ಅರಣ್ಯಾಧಿಕಾರಿಗಳು ವಿಚಾರಣೆ ನಡೆಸಿದರು. ಈ ವೇಳೆ ಹುಲಿಯ ಸಾವಿನಲ್ಲಿ ಕುರಿಗಾಹಿಗಳ ಪಾತ್ರ ಇಲ್ಲ ಎಂಬುದು ತಿಳಿದು ಬಂದಿದೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಸಂಭವಿಸಿದಂಥ ದೈತ್ಯ ಹುಲಿಯ ಹತ್ಯೆ ಪ್ರತೀಕಾರಕ್ಕಾಗಿಯೇ ಅನ್ನೋ ಒಂದು ಮಾಹಿತಿ ಇದೀಗ ಬಹಿರಂಗವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಹಸುವನ್ನು ಕೊಂದಂಥ ಕಾರಣಕ್ಕಾಗಿ 5 ಜನರ ಗ್ಯಾಂಗ್ ಈ ಒಂದು ಹುಲಿಯ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಹಸುವಿನ ಮಾಲೀಕ ಚಂದು ಅವರ ಹಸುವನ್ನು ಈ ಹುಲಿ ಒಂದು ಬೇಟೆಯಾಡುತ್ತೆ. ಆ ಬೇಟೆಯಾಡದಂಥ ಹಸುವಿಗೆ ವಿಷಪ್ರಾಶನವನ್ನು ಮಾಡಿರ್ತಕ್ಕಂಥದ್ದು. ವಿಷಪ್ರಾಶನದ ನಂತರ ಆ ಹುಲಿ ಸತ್ತಿದ್ಯಾ ಬದುಕಿದ್ಯಾ ಅನ್ನೋದನ್ನು ಕೂಡ ಮೊದಲು ಕನ್ಫರ್ಮ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅದರ ಫೋಟೋಗಳನ್ನು ಕೂಡ ಅವರು ಕ್ಲಿಕ್ಕಿಸಿಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆ ಫೋಟೋ ಮೂಲಕವೇ ಈ ಒಂದು ಹತ್ಯೆಯ ವಿಚಾರ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಮತ್ತು ಆರೋಪಿಗಳ ಸುಳಿವು ಸಿಕ್ಕಿದೆ. ನಂತರ ಹುಲಿಯನ್ನು ಮತ್ತೊಂದು ಕಡೆಗೆ ಸಾಗಾಟ ಮಾಡಲಿಕ್ಕೆ ಕಷ್ಟವಾದಂಥ ಹಿನ್ನೆಲೆಯಲ್ಲಿ ಆ ಹುಲಿಯನ್ನು 3 ತುಂಡುಗಳಾಗಿ ಕತ್ತರಿಸಿ ನಂತರದಿಂದ ಅರಣ್ಯದಿಂದ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಇದು ಪ್ರತೀಕಾರಕ್ಕಾಗಿಯೇ ಈ ಒಂದು ಹುಲಿಯನ್ನು ಹತ್ಯೆ ಮಾಡಲಾಗಿದೆ ಅನ್ನೋ ವಿಚಾರ ಬಯಲಾಗಿದೆ. ಒಟ್ಟಲ್ಲಿ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹಸು ಕೊಂದಿದ್ದಕ್ಕಾಗಿಯೇ ಹುಲಿಯ ಪ್ರತೀಕಾರದ ಹತ್ಯೆ ನಡೆದಿದೆ ಅನ್ನೋದು ಆರೋಪಿಗಳ ವಿಚಾರಣೆಯ ವೇಳೆ ಬಯಲಾಗಿದೆ. ಸದ್ಯ ತಲೆಮರೆಸಿಕೊಂಡಿರುವ ಹಸುವಿನ ಮಾಲೀಕ ಚಂದು ಪತ್ತೆಗೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಶೀಘ್ರದಲ್ಲೇ ಆತನನ್ನು ಬಂಧಿಸುವುದಾಗಿ ಅರಣ್ಯ ಇಲಾಖೆಯ ಮೂಲಗಳು ತಿಳಿಸಿವೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.